ಮಧ್ಯಪ್ರಾಚ್ಯ ಸಂಘರ್ಷ ಶುರುವಾಗಿ 15 ದಿನಗಳೇ ಕಳೆದಿದೆ. ಈ ನಡುವೆ ಮಾರ್ಚ್ 15ರಂದು ಇರಾನ್ ತನ್ನ ಶಸ್ತ್ರಾಗಾರದಿಂದ ಭಯಾನಕ ಅಸ್ತ್ರವೊಂದನ್ನು ಹೊರತೆಗೆದಿದೆ. ಅದೇ ಸೆಜ್ಜಿಲ್ ಕ್ಷಿಪಣಿ. ಭಾನುವಾರ ಮೊದಲ ಬಾರಿಗೆ ಈ ಸುಧಾರಿತ ಕ್ಷಿಪಣಿಯನ್ನ ಇರಾನ್ ರಣರಂಗಕ್ಕಿಳಿಸಿದ್ದು ಇಡೀ ವಿಶ್ವದ ರಕ್ಷಣಾ ವಿಭಾಗಗಳಲ್ಲಿ ಸಂಚಲನ ಮೂಡಿಸಿದೆ. ಸೆಜ್ಜಿಲ್ ಅನ್ನೋದು ಕೇವಲ ಒಂದು ಕ್ಷಿಪಣಿಯಲ್ಲ, ಅದು ವಿನಾಶಕಾರಿ ಅಸ್ತ್ರ. ಬ್ಯಾಲಿಸ್ಟಿಕ್ ಮಾದರಿಯ ಈ ಕ್ಷಿಪಣಿ ಮೊದಲು ಆಕಾಶಕ್ಕೆ ಜಿಗಿದು ನಂತರ ಬಾಹ್ಯಾಕಾಶದ ಅಂಚಿನಿಂದ ಗುರಿಯನ್ನ ಅತಿ ವೇಗವಾಗಿ ಅಪ್ಪಳಿಸುತ್ತೆ. ಇದನ್ನ ಒಂದು ದೊಡ್ಡ ಬಂಡೆಕಲ್ಲಿಗೆ ಹೋಲಿಸಬಹುದು. ಇದು 23,000 ಕೆಜಿ ತೂಕವಿದ್ದು 1,000 ಕೆಜಿ ಸ್ಫೋಟಕಗಳನ್ನು ಹೊತ್ತು ಬುಲೆಟ್ಗಿಂತಲೂ ವೇಗವಾಗಿ ಚಲಿಸುತ್ತೆ. ಇರಾನ್ನ ಈ ಹಿಂದಿನ ಕ್ಷಿಪಣಿಗಳಿಗೆ ಇಂಧನ ತುಂಬಲು ಬಹಳ ಸಮಯ ಬೇಕಾಗ್ತಿತ್ತು. ಆದರೆ ಸೆಜ್ಜಿಲ್ ಘನ ಇಂಧನದ ಮೇಲೆ ಕೆಲಸ ಮಾಡೋದ್ರಿಂದ ಇದನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ಕ್ಷಣಾರ್ಧದಲ್ಲಿ ಉಡಾವಣೆ ಮಾಡಬಹುದು. ಅಂದ್ರೆ ಶತ್ರುಗಳು ಪ್ರತಿದಾಳಿ ನಡೆಸಲು ಸಿದ್ಧರಾಗುವ ಮೊದಲೇ ಇದು ಗುರಿ ತಲುಪಿರುತ್ತೆ. ಸೆಜ್ಜಿಲ್ 2 ಹಂತದ ಎಂಜಿನ್ ವ್ಯವಸ್ಥೆಯನ್ನ ಹೊಂದಿದೆ. ಮೊದಲ ಹಂತ ಇದನ್ನ ವಾತಾವರಣದಿಂದ ಹೊರಗೆ ತಳ್ಳಿದ್ರೆ, ಎರಡನೇ ಹಂತ ನಿಖರವಾಗಿ ಗುರಿಯತ್ತ ಸಾಗುತ್ತೆ. ಗುರಿಯನ್ನ ತಲುಪುವ ಕೊನೆಯ ಕ್ಷಣಗಳಲ್ಲಿ ಈ ಕ್ಷಿಪಣಿ ಜಿಗ್ಜಾಗ್ ರೀತಿಯಲ್ಲಿ ಚಲಿಸುತ್ತೆ. ಈ ವಿಚಿತ್ರ ಚಲನೆಯಿಂದಾಗಿನೇ ಇದಕ್ಕೆ ನರ್ತಿಸುವ ಕ್ಷಿಪಣಿ ಅನ್ನೋ ಅನ್ವರ್ಥನಾಮ ಇದೆ. ಇಸ್ರೇಲ್ನ ಅತ್ಯಾಧುನಿಕ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆ ಕರಾರುವಕ್ಕಾಗಿ ಬರುವ ಕ್ಷಿಪಣಿಗಳನ್ನ ಹೊಡೆದುರುಳಿಸಬಲ್ಲದು. ಆದರೆ ಗಾಳಿಯಲ್ಲಿ ಹೀಗೆ ಅನಿರೀಕ್ಷಿತವಾಗಿ ಜಿಗ್ಜಾಗ್ ಮಾದರಿಯಲ್ಲಿ ಚಲಿಸುವ ಸೆಜ್ಜಿಲ್ ಅನ್ನ ಗುರುತಿಸಿ ಹೊಡೆಯೋದು ಅಸಾಧ್ಯ. ಧ್ವನಿಗಿಂತ 13 ಪಟ್ಟು ಹೆಚ್ಚು ವೇಗದಲ್ಲಿ, ಅಂದ್ರೆ ಗಂಟೆಗೆ 17,000 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುವ ಇದನ್ನ ತಡೆಯಲು ಯಾವುದೇ ರೇಡಾರ್ಗಳಿಗೂ ಸಮಯವೇ ಸಿಗೋದಿಲ್ಲ. ಇರಾನ್ ಕಳೆದ 3 ದಶಕಗಳಿಂದಲೂ ಈ ತಂತ್ರಜ್ಞಾನವನ್ನ ಅತ್ಯಂತ ರಹಸ್ಯವಾಗಿ ಅಭಿವೃದ್ಧಿಪಡಿಸಿತ್ತು. ಭಾನುವಾರ ನಡೆದ ದಾಳಿಯಲ್ಲಿ ಸೆಜ್ಜಿಲ್ ತನ್ನ ಸುಮಾರು 2,000 ಕಿಲೋಮೀಟರ್ ದೂರದ ವ್ಯಾಪ್ತಿಯನ್ನು ಪ್ರದರ್ಶಿಸಿದೆ. ಇದರರ್ಥ ಇರಾನ್ ತನ್ನ ನೆಲದಿಂದಲೇ ಇಸ್ರೇಲ್ನ ಯಾವುದೇ ಭಾಗವನ್ನ ಅತ್ಯಂತ ನಿಖರವಾಗಿ ಧ್ವಂಸ ಮಾಡಬಲ್ಲದು. ಸೆಜ್ಜಿಲ್ ಕ್ಷಿಪಣಿ ಉಡಾವಣೆಯಾದ ಕ್ಷಣ ಇಡೀ ಪಶ್ಚಿಮ ಏಷ್ಯಾದ ಮಿಲಿಟರಿ ಸಮತೋಲನವನ್ನೇ ಬದಲಿಸಿದ ಐತಿಹಾಸಿಕ ಕ್ಷಣ. ಈಗ ಜಗತ್ತಿನ ಮುಂದೆ ಉಳಿದಿರುವ ಪ್ರಶ್ನೆ ಏನು ಅಂದ್ರೆ, ಈ ತಡೆಯಲಾಗದ ಕ್ಷಿಪಣಿಗೆ ಅಮೆರಿಕ ಮತ್ತು ಇಸ್ರೇಲ್ ಬಳಿ ಉತ್ತರ ಇದೆಯಾ ಅನ್ನೋದು. ಸದ್ಯದ ಸ್ಥಿತಿ ನೋಡಿದ್ರೆ ಈ ಸಮರ ಇನ್ನೂ ಹೆಚ್ಚಿನ ವಿನಾಶಕ್ಕೆ ದಾರಿ ಮಾಡಿಕೊಡಲಿರುವ ಹಾಗೆ ಕಾಣಿಸ್ತಿದೆ.